ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ಮತ್ತೊಂದು ಹೊಸ ಕಾದಂಬರಿ ಶ್ರೀ ವಿಷ್ಣು ಕಾಂತೆ ಶಾಂತಲ ಅನ್ನೋ ಕಥೆಯನ್ನು, ಈ ಐತಿಹಾಸಿಕ ಕಾದಂಬರಿಯನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದನ್ನು ಬರೆದವರು ಶ್ರೀ KV ಅಯ್ಯರ್ ಅವರು. ಈ ಕಥೆಯ ಪ್ರಾರಂಭದಲ್ಲಿ ವಿಷ್ಣುವರ್ಧನನ ತಮ್ಮನಾದಂತಹ ಕುವರ ವಿಷ್ಣುವಿಗೆ ಬ್ರಹ್ಮೋಪದೇಶ ಮಾಡಬೇಕು ಅಂತ ಹೇಳಿಬಿಟ್ಟು ಅವನ ತಾಯಿ ನಿರ್ಧಾರ ಮಾಡಿರ್ತಾರೆ. ಇದಕ್ಕೋಸ್ಕರ ಒಂದು ಆಮಂತ್ರಣ ಪತ್ರವನ್ನು ಅವರ ಡಣಾಯಕನಾಗಿದ್ದಂತಹ ಮಾರಸಿಂಗಮಯ್ಯ ಅನ್ನೋಂಥವ್ರಿಗೆ ಕಳಿಸ್ಕೊಡ್ತಾರೆ. ಈ ಆಮಂತ್ರಣ ಪತ್ರದಿಂದ ಈ ಕಾದಂಬರಿ ಪ್ರಾರಂಭ ಆಗುತ್ತೆ. ಮುಂದೆ ಹೋಗೋಣ. ಮಹಾರಾಜ್ಞಿ ಮಹಾದೇವಿಯವರ ಸನ್ನಿಧಾನದಿಂದ ಬಂದಿರೋ ಹೊಸಗೆ ಇದು. ಇದೇ ಶಕವರ್ಷ 1044 ಶುಭಕೃತ್ ಸಂವತ್ಸರದ ಶ್ರಾವಣ ಶುದ್ಧ ಚತುರ್ದಶಿ ಗುರುವಾರ ಸೂರ್ಯೋದಯದ ನಂತರ ಶುಭ ಕಟಕ ಲಗ್ನದಲ್ಲಿ ಪರಮಪದ ವಾಸಿಗಳಾದಂತಹ ಶ್ರೀ ಚೆನ್ನಮ್ಮ ದಂಡಾಧೀಶ ಅವರ ಮಹಾಸತಿ ಚಂದಲೆ ಇವರ ದ್ವಿತೀಯ ಪುತ್ರರು ಮತ್ತು ನಮ್ಮ ಸಾಕು ಮಕ್ಕಳು ಆದ ಕುವರ ವಿಷ್ಣುವಿಗೆ ಬ್ರಹ್ಮೋಪದೇಶ ಮಾಡಬೇಕು ಅಂದ್ಬಿಟ್ಟು ನಮ್ಮ ದ್ವಿತೀಯ ಸುಕುಮಾರರಾದಂತಹ ಹೊಯ್ಸಳ ವಿಷ್ಣುವರ್ಧನ ಮಂಡಲೇಶ್ವರರು ದೈವ ಪ್ರೇರಿತರಾಗಿದ್ದಾರೆ. ನೀವು ಪತ್ನಿ, ಪುತ್ರ, ಮಿತ್ರ ಇವರೆಲ್ಲರ ಸಮೇತರಾಗಿ ರಾಜಗೃಹದ ವಿಜಯ ಸಿಂಹಾಸನದ ಓಲಗ ಶಾಲೆಗೆ ಬಂದು ಈ ಉತ್ಸವಕ್ಕಾಗಿ ಬಂದು ಒಟ್ಟುವನ್ನು ಆಶೀರ್ವಾದಿಸಿ ನಮ್ಮ ಮನಸ್ಸನ್ನು ಸಂತೋಷಪಡಿಸೋದು ಅಂತ ಹೇಳಿಬಿಟ್ಟು ಈ ಒಂದು ಪತ್ರದಲ್ಲಿರುತ್ತೆ. ಇದು ದ್ವಾರಾವತಿ ರಾಜಗೃಹದಿಂದ ಬಂದಿರುತ್ತೆ. ಈ ದ್ವಾರಾವತಿ ಅಂದರೆ ಈಗಿನ ಹಳೇಬೀಡು. ಅರಮನೆಯ ಒಬ್ಬ ಅವಸರದ ಸವಾರನೊಬ್ಬ ಈ ಓಲೆಯನ್ನು ದಣಾಯಕನಾದಂತಹ ಮಾರಸಿಂಗಮಯ್ಯನವರಿಗೆ ಒಪ್ಸಕ್ಕೆ ಅಂತ ಬಂದಿರ್ತಾನೆ. ಪಡೆ ಜೊತೆಗೆ ಪೊಂಬುರುಚ ಅನ್ನೋ ಒಂದು ಸ್ಥಳಕ್ಕೆ ಮಾರಸಿಂಗಮಯ್ಯವರು ಹೋಗಿರ್ತಾರೆ. ಅಲ್ಲಿ ಹೊಯ್ಸಳ ರಾಜ್ಯಕ್ಕೆ ಬಹಳ ತೊಂದರೆ ಕೊಡ್ತಿದ್ದಂತಹ ಮಾಸಣ ಅನ್ನೋ ಒಬ್ಬ ವ್ಯಕ್ತಿಯನ್ನು ಅಥವಾ ಒಬ್ಬ ಡಣಾಯಕನನ್ನು ರಾಜ್ಯದ ಗಡಿಯಿಂದಾಚೆಗೆ ಅಟ್ಟಿ ಅದೇ ತಾನೇ ಅವರು ದ್ವಾರಾವತಿಗೆ ಹಿಂದಿರುಗಿ ಬಂದಿರ್ತಾರೆ. ಮನೆಯನ್ನು ಸೇರಿ ಸ್ನಾನ ಮಾಡಿ ಶಿವಪೂಜೆಯನ್ನು ಮುಗಿಸಿರ್ತಾರೆ. ರಾಜಮಾತೆಯಾದಂತಹ ಮಹಾದೇವಿ ಅಕ್ಕ ಅವರು ಗೌಪ್ಯವಾಗಿ ನಡೆಸಿದ ಏರ್ಪಾಟಿಂದಲೇ ಮಾರಸಿಂಗಮಯ್ಯ ಆವತ್ತನೇ ದ್ವಾರಾವತಿಗೆ ಬಂದು ಸೇರಿರ್ತಾರೆ. ಪೊಂಬುರುಚ ಅನ್ನೋದು ಅದೊಂದು ಸ್ಥಳ. ಅಲ್ಲಿಗೆ ದಂಡೆತ್ತಿ ಹೋಗಿದ್ದ ಮಾರಸಿಂಗಮಯ್ಯ ಅವರು ಮುಂದೆ ಅಂದರೆ ಆ ಪೊಂಬುರುಚವನ್ನು ಗೆದ್ದ ನಂತರ ಹಂಜೇರು ಅನ್ನೋ ಮತ್ತೊಂದು ಊರಿರುತ್ತೆ, ಅದರ ಮೇಲೆ ದಾಳಿ ನಡೆಸಬೇಕು ಅಂತ ಎಲ್ಲ ಸಿದ್ಧವಾಗಿರ್ತಾರೆ. ಅಷ್ಟರಲ್ಲಿ ರಾಜಮಾತೆ ಮಂತ್ರಿವರ್ಯ ತಂತ್ರಪಾಲರಾದಂತಹ ಹೇಮಾದ್ರಿಯವರ ಮುಖಾಂತರ ಮಾರಸಿಂಗಮಯ್ಯ ಅವರಿಗೆ ಒಂದು ವಿಷಯವನ್ನು ಹೇಳಿ ಕಳಿಸಿರ್ತಾರೆ. ಅದೇನು ಅಂದರೆ, ದಂಡನ್ನು ಅಲ್ಲೇ ನಿಲ್ಲಿಸಿ ಅದರ ರಕ್ಷಣೆಗೆ ತಕ್ಕವರನ್ನು ನೇಮಿಸಿ ನೀವು ಮಾತ್ರ ರಾಜಕಾರ್ಯ ನಿಮಿತ್ತವಾಗಿ ದ್ವಾರಾವತಿಗೆ ತಕ್ಷಣ ಬರಬೇಕು ಅಂತ ಹೇಳಿಬಿಟ್ಟು ಒಂದು ಪತ್ರವನ್ನು ಕಳಿಸಿರ್ತಾರೆ. ಹಾಗಾಗಿ ಮಾರಸಿಂಗಮಯ್ಯ ತಮ್ಮ ಮೈಗಾವಲಿನವ್ರ ಜೊತೆಗೆ ಅಂದರೆ ಅಂಗರಕ್ಷಕರ ಜೊತೆಗೆ ವೇಗವಾಗಿ ದ್ವಾರಾವತಿಗೆ ಹಿಂದಿರುಗಿರ್ತಾರೆ. ಮಾರ್ಗಾಯಾಸ ಹೆಚ್ಚಾಗಿರುತ್ತೆ. ಹಾಗಾಗಿ ಅವರು ಮಜ್ಜನ ಮಾಡ್ಕೊತಾರೆ. ಮಜ್ಜನ ಅಂದರೆ ಎಣ್ಣೆ ಮಜ್ಜನ ಸ್ನಾನ ಮಾಡಿಕೊಂಡು ತಮ್ಮ ಒಂದು ಮಾರ್ಗಾಯಾಸವನ್ನು ಪರಿಹರಿಸ್ಕೊಂಡು ಅನಂತರ ಹೇಮಾದ್ರಿಗಳನ್ನು ನೋಡೋದು ಅಂತ ನಿಶ್ಚಯ ಮಾಡ್ಕೊಳ್ತಾರೆ. ಹೇಮಾದ್ರಿ ಅನ್ನೋರು ಕೂಡ ಆ ಒಂದು ವಿಷ್ಣುವರ್ಧನನ ಅರಮನೆಯಲ್ಲಿ ಇದ್ದಂತಹ ಒಬ್ಬ ಹಿರಿಯ ಸಲಹೆಗಾರರು. ಆನಂತರ ಅವ್ರನ್ನ ನೋಡೋದು ಅಂತ ಹೇಳ್ಬಿಟ್ಟು ಇವರು ಸ್ನಾನ ಮಾಡಿ ಮನಃಶಾಂತಿಗೋಸ್ಕರ ಮಹಾದೇವನ ಪೂಜೆಯನ್ನು ಕೂಡ ಮುಗಿಸಿರ್ತಾರೆ. ಮಾರಸಿಂಗಮಯ್ಯ ಊರಿಗೆ ಬಂದರು ಅಂತ ಗೊತ್ತಾದ ತಕ್ಷಣ ರಾಜಮಾತೆ ಒಬ್ಬ ಸವಾರನ ಕೈಯಲ್ಲಿ ಈ ಲಗ್ನದ ಕರಿಯೋಲೆಯನ್ನು ಕೊಟ್ಟು ಕಳಿಸಿರ್ತಾರೆ. ಲಗ್ನ ಅಂದರೆ ಇಲ್ಲಿ ಮದುವೆ ಅಂತ ಅಲ್ಲ, ಉಪನಯನ. ತನ್ನನ್ನು ಅಷ್ಟೊಂದು ಆತುರದಿಂದ ಯಾಕೆ ಬರ್ಮಾಡ್ಕೊಂಡಿರಬಹುದು? ಏನಾದರೂ ರಾಜಕಾರಣದಲ್ಲಿ ಯಾವುದಾದ್ರೂ ಅಕಸ್ಮಾತ್ತಾಗಿ ಯುದ್ಧ ಕಾರಣ ಏನಾದರೂ ಉದ್ಭವಿಸಿರಬಹುದಾ ಅಂತ ಮಾರಸಿಂಗಮಯ್ಯ ಯೋಚಿಸ್ತಾರೆ. ಹಾಗಾಗಿ ಅವರ ಮನಸ್ಸಿನ ಶಂಕೆಯನ್ನು ನಿವಾರಿಸೋದು ತಮ್ಮ ಪ್ರಥಮ ಕರ್ತವ್ಯ ಅಂತ ಹೇಳಿಬಿಟ್ಟು ತುಂಬ ಪ್ರಾಜ್ಞರಾದಂತಹ ರಾಜಮಾತೆ ಈ ಮಂಗಳದ ಸುದ್ದಿಯನ್ನು ಮೊದಲೇ ಕಳಿಸಿರ್ತಾರೆ. ಮಹಾದೇವನ ಪೂಜೆಯನ್ನು ಮಾಡಿ ಇವರು ಹೇಳ್ತಾ ಇರ್ತಾರೆ. ಆಗ ಅರಮನೆಯ ಸವಾರನೊಬ್ಬ ಓಲೆಯನ್ನು ತಂದಿದ್ದಾನೆ, ಬಾಗಿಲು ನಿಂತಿದ್ದಾನೆ ಅಂದ್ಬಿಟ್ಟು ಮಾರಸಿಂಗಮಯ್ಯ ಅವರ ಮನೆ ಆಳು ದೇಚ ಬಂದು ಹೇಳ್ತಾನೆ. ರಾಜಮಾತೆಯಿಂದ ಅಥವಾ ಹೊಯ್ಸಳೇಶ್ವರ ವಿಷ್ಣುವರ್ಧನ ಅವರಿಂದ ಕರೆ ಬಂದಿರಬಹುದು ಅಂತ ಎಣಿಸಿ ಮಾರಸಿಂಗಮಯ್ಯ ಮಡಿ ಹುಟ್ಟಿರ್ತಾರೆ. ಅದೇ ಬಟ್ಟೆಯಲ್ಲೇ ಹೆಬ್ಬಾಗಿಲ ಕಡೆಗೆ ಬರ್ತಾರೆ. ಆ ಬಂದಂತಹ ಸವಾರ ಡಣಾಯಕರಿಗೆ ನಮಸ್ಕರಿಸ್ತಾನೆ. ವಿನಯದಿಂದ ಓಲೆಯನ್ನು ಒಪ್ಪಿಸ್ತಾನೆ. ಹಿಂದೆ ಸರಿಗೆ ನಿಂತ್ಕೊತಾನೆ. ಚೌಕಟ್ಟಿನ ಒಳಗಡೆ ಸಾವಲೆಯಲ್ಲಿ ಮಾರಸಿಂಗಮಯ್ಯ ಪತ್ರವನ್ನು ಓದ್ತಾ ನಿಂತ್ಕೊತಾರೆ. ಅದೇ ಸಮಯಕ್ಕೆ ಶಾಂತಿನಾಥ ಜಿನನ ದರ್ಶನಕ್ಕೆ ಅಂದ್ಬಿಟ್ಟು
ಮಾರಸಿಂಗಮಯ್ಯ ಅವರ ಪತ್ನಿ ಮಾಚಿಕಬ್ಬೆ ಹೋಗಿರ್ತಾರೆ. ಬಸದಿಯಿಂದ ಹಿಂದಿರುಗಿ ಬರ್ತಾರೆ, ಮನೆ ಹೊಸ್ತಲನ್ನು ಸೇರ್ತಾರೆ. ಅಲ್ಲಿ ಗಂಡನನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಏಕೆಂದರೆ ಅವರು ಅವತ್ತೇ ಊರಿಗೆ ಹಿಂತಿರುಗ್ತಾರೆ ಅಂತ ಆಕೆಗೆ ಗೊತ್ತಿರೋದಿಲ್ಲ. ಆ ದಿನ ಪ್ರಾತಃ ಕಾಲ ಎದ್ದ ತಕ್ಷಣ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಆಳಿನ ಕೈಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಹೊರಿಸ್ಕೊಂಡು ಈ ಮಾಚಿಕಬ್ಬೆ ಶಾಂತಿನಾಥ ಜಿನನ ಮಸ್ತಕಾಭಿಷೇಕಕ್ಕೆ ಚೈತ್ಯಾಲಯಕ್ಕೆ ಹೋಗಿರ್ತಾರೆ. ಬಿಸಿಲಲ್ಲಿ ನಡ್ಕೊಂಡು ಬಂದ ಆಯಾಸದಿಂದ ಆಕೆ ಹಣೆ ಮೇಲೆ ಬೆವರು ಬಾಸಿಂಗದ ಥರ ನಿಂತಿರುತ್ತೆ. ಆಕೆ ತನ್ನ ಸೆರಗಿನಿಂದ ಅದನ್ನು ಒರೆಸ್ಕೊಳ್ತಾರೆ. ಪತ್ರವನ್ನು ಓದ್ತಾ ನಿಂತಿದ್ದ ಗಂಡನನ್ನು ಕೇಳ್ತಾರೆ, ಅಲ್ಲ, ಚೈತ್ಯಾಲಯಕ್ಕೆ ದೇಚಂದತೆ ಹೇಳಿ ಕಳಿಸ್ಬಾರ್ದಾಗಿತ್ತಾ, ಬೇಗ ಬರ್ತಿದ್ನಲ್ಲ ಅಂತೇಳಿ ಹೇಳ್ತಾರೆ. ಮಾರಸಿಂಗಮಯ್ಯ ಒಂದ್ಸಲ ಕತ್ತೆತ್ತಿ ಪತ್ನಿಯನ್ನು ನೋಡ್ತಾರೆ, ನಸುನಗ್ತಾರೆ, ಮತ್ತೆ ಓಲೆಯನ್ನು ಓದೋದ್ರಲ್ಲಿ ಮಗ್ನರಾಗ್ತಾರೆ. ಮಾಚಿಕಬ್ಬೆ ಆ ಕಡೆ ಗಮನನೇ ಕೊಡೋದಿಲ್ಲ, ಮಾತು ಮುಂದುವರಿಸ್ತಾರೆ. ಇನ್ನು ನೀವು ಮನೆಗೆ ಬಂದಿದ್ದೀರೋ ಇಲ್ವೋ, ಆಗಲೇ ಅರಮನೆಯಿಂದ ಕರೆ ಬಂದುಬಿಡ್ತಾ? ನಿಮಗೆ ಬಿಡುವು ಕೊಡ್ತಿದ್ರೆ ಹೋಗಲಿ. ಆ ತಿಂಗಳಗಟ್ಟಲೆ ರಣಭೂಮಿಯಲ್ಲಿ ಇದ್ದು ಹೋರಾಡಿ ಉಳಿದಿರೋ ಜೀವ ಉಳಿದ ಕೈಕಾಲುಗಳ ಜೊತೆಗೆ ಮನೆಗಳನ್ನು ನೋಡ್ತೀವ, ಹೆಂಡತಿ ಮಕ್ಕಳನ್ನ ನೋಡ್ತೀವ ಅಂತ ಈಗ ತಾನೇ ಬಂದಿರ್ತಾರೆ ಆ ಸೈನಿಕರು. ಅವರಾದ್ರೂ ಒಂದು 4-6 ದಿನ ನೆಮ್ಮದಿಯಾಗಿ ಊಟ ಮಾಡಿ ಹೆಂಡತಿ ಮಕ್ಕಳ ಜೊತೆ ಇರಬಾರ್ದಾ? ಪುನಃ ಏನದು ಅವಸರದ ಆಜ್ಞೆ? ಇನ್ನೆಲ್ಲಿಗೆ ಹೊರಟ್ರಿ? ತಲೆ ಊರಿನ ಕೆಲವರು ತುಂಟರು ಸುತ್ತ ಇರೋ ನಮ್ಮ ಹಳ್ಳಿಗರನ್ನ ದೋಚ್ತಾ ಇದ್ದಾರೆ, ಅವರ ಗೋವುಗಳನ್ನ ಕೊಂಡ್ಕೊಂಡು ಹೋಗ್ತಿದ್ದಾರೆ ಅಂತ ಸುದ್ದಿ ಬಂದಿದೆ. ಇನ್ನೇನು, ಈ ಓಲೆ ಅದಕ್ಕೆ ಇರಬೇಕು. ನೀವು ಹೋಗಿ ಬನ್ನಿ. ಆ ಪುಂಡರು ಇನ್ನು ಈ ಗಡಿ ದಾಟದೇ ಇರೋ ಹಾಗೆ ಮಾಡಿ ಗೋವುಗಳನ್ನು ಸಾಕಿದ್ದವರಿಗೆ ಅದನ್ನು ವಾಪಸ್ ಕೊಟ್ಟು ಆ ಪುಂಡರ ಕಡೆಯಿಂದ ಒಂದು 100 ಹೊನ್ನಿನ ಗದ್ಯಾಣವನ್ನು ಅಪರಾಧ ಕಾಣಿಕೆಯಾಗಿ ತಂದು ಪ್ರಭುಗಳಿಗೆ ಒಪ್ಪಿಸಿ ಅಂಥೇಳಿ ಹೇಳ್ತಾಳೆ. ಆಗ ಅಲ್ಲೇ ನಿಂತಿದ್ದ ಅದೇ ಅರಮನೆಯ ಸವಾರ ಕುದುರೆ ಬೆನ್ನಿನ ಮೇಲಿದ್ದ ಇನ್ನೊಂದು ಚೀಲದಿಂದ ಇನ್ನೊಂದು ಓಲೆಯನ್ನು ತಗೊಂಡ್ಬಂದು ಅದನ್ನು ಕೂಡ ಮಾರಸಿಂಗಮಯ್ಯ ಅವರಿಗೆ ಒಪ್ಪಿಸ್ತಾನೆ. ಗಂಗರಾಜ ಮಹಾಮಾತ್ಯರು ಇದನ್ನು ತಮಗೆ ಒಪ್ಪಿಸಿ ಬಾ ಅಂತ ಹೇಳಿದ್ದಾರೆ ಅಂತ ಅವನು ಹೇಳ್ತಾನೆ. ಗಂಗರಾಜ ಅನ್ನೋರು ಒಬ್ಬ ಹಿರಿಯ ಅಮಾತ್ಯರಾಗಿರ್ತಾರೆ. ಅವರನ್ನು ಆ ಸಂಸ್ಥಾನದಲ್ಲಿ ಎಲ್ಲರೂ ಭೀಷ್ಮರು ಅಂತ ಹೇಳ್ತಿರ್ತಾರೆ. ಅಂದರೆ ತುಂಬ ವಯಸ್ಸಾಗಿರುತ್ತೆ. ಹಾಗೆಯೇ ಭೀಷ್ಮರಷ್ಟೇ ಮಹಾ ಪ್ರಕಾಂಡ ವಿದ್ವಾಂಸರು ಕೂಡ ಆಗಿರ್ತಾರೆ. ಆತ ಕೂಡ ಒಂದು ಪತ್ರವನ್ನು ಮಾರಸಿಂಗಮಯ್ಯ ಅವ್ರಿಗೆ ಕಳಿಸಿರ್ತಾನೆ. ನೀವು ಇದನ್ನು ಓದಿ ನೋಡಿ ಏನಾದರೂ ಅಪ್ಪಣೆ ಕೊಡಿಸಿದ್ರೆ ಅದನ್ನು ತಕ್ಷಣ ತಿಳ್ಕೊಂಡು ಬಂದು ನನಗೆ ಹೇಳು ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಆ ಓಲೆಕಾರ 4 ಹೆಜ್ಜೆ ಹಿಂದೆ ಸರಿದು ಕೈ ಕಟ್ಟಿ ನಿಂತ್ಕೋತಾನೆ. ಮಾರಸಿಂಗಮಯ್ಯ ಆ ಓಲೆಯನ್ನು ಓದ್ತಾರೆ. ಅದರಲ್ಲಿ ಹೀಗೆ ಬರೆದಿರುತ್ತೆ: ಪರಮಮಿತ್ರ ಮಾರಸಿಂಗಮಯ್ಯ, ನಾಳೆ ನಡೆಯೋ ಕುವರವಿಷ್ಣುವಿನ ಬ್ರಹ್ಮೋಪದೇಶ ಮಹೋತ್ಸವಕ್ಕೆ ನಿನ್ನ ಪತ್ನಿ ಮಾಚಿಕಬ್ಬೆ ಮತ್ತು ಮಗಳು ಶಾಂತಲೆಯನ್ನು ತಪ್ಪದೆ ಕರ್ಕೊಂಬರ್ಬೇಕು ಅಂತ ರಾಜಮಾತೆ ಅಪೇಕ್ಷೆ ಪಟ್ಟಿದ್ದಾರೆ. ಇದು ಕರ್ತವ್ಯ ಅಂತ ಕೂಡ ನೀವು ಪರಿಗಣಿಸಬೇಕು. ಇತಿ ನಿಮ್ಮ ಗಂಗರಾಜ ಅಂತ ಬಂದಿರುತ್ತೆ. ಓಲೆಯನ್ನು ಓದ್ತಾರೆ ಮಾರಸಿಂಗಮಯ್ಯ. ಆಮೇಲೆ ಸವಾರನ ಜೊತೆಗೆ ಹೇಳ್ತಾರೆ, ಗಂಗರಾಜ ಜೊತೆಗೆ ಹೋಗಿ ಹೇಳು, ಉತ್ಸವಕ್ಕೆ ಎಲ್ಲರನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೆಂಡತಿ ಕಡೆ ತಿರುಗ್ತಾರೆ. ಈ ಥರ ಅವಸರದಲ್ಲಿ ಏನು ಓಲೆಗಳನ್ನು ಕಳಿಸಿರಬಹುದು ಅರಮನೆಯವರು ಅಂತ ಮಾಚಿಕಬ್ಬೆ ಕುತೂಹಲನ ವ್ಯಕ್ತಪಡಿಸ್ತಾ ಅಲ್ಲೇ ನಿಂತಿರ್ತಾರೆ. ಮೇನೇನೆಲ್ಲಾದರೂ ಹೋಗಬಾರ್ದಾಗಿತ್ತಾ? ಕೊನೆಗೆ ಕಾಲಿಗೆ ಮರದ ರಕ್ಷೆಯನ್ನು ಹಾಕ್ಕೊಂಡಿಲ್ಲ, ಹಾಗೆ ಹೋಗಿದೆಯಲ್ಲ ಅಂತ ಮಾರಸಿಂಗಮಯ್ಯ ಹೆಂಡತಿನ ಕೇಳ್ತಾರೆ. ಮಾಚಿಕಬ್ಬೆ ನಗ್ತಾರೆ. ಅಲ್ಲ, ನಿಮ್ಮ ಹೆಂಡತಿ ಬಿಸಿಲಿಂದ ಏನು ಬಾಡಿ ಹೋಗ್ತಾಳೇನೋ? ಎಷ್ಟು ಜನ ಬಿಸಿಲಲ್ಲಿ ಓಡಾಡೋದಿಲ್ಲ, ಎಷ್ಟು ಜನ ದುಡಿಯೋದಿಲ್ಲ. ಹಿರಿಯರ ದರ್ಶನಕ್ಕೆ, ಗುರು ದರ್ಶನಕ್ಕೆ, ರಾಜ ದರ್ಶನಕ್ಕೆ, ದೇವತಾ ದರ್ಶನಕ್ಕೆ ವಾಹನಗಳಲ್ಲಿ ಹೋಗಬಾರ್ದು. ಅದರಲ್ಲೂ ಪಾದರಕ್ಷೆಗಳನ್ನು ಮೆಟ್ಟಿ ಹೋಗಬಾರ್ದು. ಅದು ಶ್ರದ್ಧೆ ಅಲ್ಲ, ಭಕ್ತಿನೂ ಅಲ್ಲ. ಜಿನಧರ್ಮಕ್ಕೆ ಅದು ಸಲ್ಲದು, ಶಿವಧರ್ಮಕ್ಕೂ ಅದು ಸಲ್ಲದು ಅಂತ ನಾನು ತಿಳಿತಿದ್ದೀನಿ. ನಿಮ್ಮ ಶಿವಶಕ್ತಿ ಪಂಡಿತರನ್ನಾಗಲಿ ನಾಗರುದ್ರನ್ನಾಗಲಿ ಕೇಳ್ರಿ. ನಾನು ತಿಳಿದಿರೋದೇನು, ಯಾವ ಮತಸ್ಥರೇ ಆಗಲಿ ಗುರು ದರ್ಶನಕ್ಕೆ ಅಥವಾ ದೇವತಾ ದರ್ಶನಕ್ಕೆ ಹೋಗಬೇಕಾದ್ರೆ ಸಾಮಾನ್ಯರ ಹಾಗೆ ಹೋಗ್ಬೇಕಲ್ವಾ ಅಂತ ಆಕೆ ಹೇಳ್ತಾಳೆ. ಆಗ ಮಾರಸಿಂಗಮಯ್ಯ ಹೇಳ್ತಾರೆ, ಒಪ್ಪದೆ ಮಾಚಿ, ನೀನು ಪ್ರಾಜ್ಞಳು. ಶ್ರದ್ಧೆ ಅಂದರೆ ಹೀಗಿರಬೇಕು ನೋಡು. ಈಗ ಈ ಓಲೆಗಳು ದಂಡು ದಾಳಿಗೆ ಸಂಬಂಧಿಸಿರೋವಲ್ಲ. ನಾಳೆ ಅರಮನೆಯಲ್ಲಿ ಕುವರವಿಷ್ಣುವಿಗೆ ಬ್ರಹ್ಮೋಪದೇಶ ಆಗುತ್ತಂತೆ. ಈ ಓಲೆ ಆ ಉತ್ಸವಕ್ಕೆ ಕಳಿಸಿರೋ ಒಂದು ಆಹ್ವಾನ. ಮತ್ತು ಇನ್ನೊಂದು, ಮಹಾದೇವಿ ಅಕ್ಕ ಅವರು ತಾವೇ ಗಂಗರಾಜರಿಗೆ ಹೇಳಿ ಬರೆಸಿರೋದು. ಅದರಲ್ಲಿ ಏನು ಅಂದರೆ, ಈ ಉತ್ಸವಕ್ಕೆ ನಿನ್ನನ್ನು ಶಾಂತಲೆಯನ್ನು ಖಂಡಿತ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಕೆ ಸಂತೋಷ ಪಡ್ತಾಳೆ. ಹೌದಾ, ತುಂಬ ಸಂತೋಷ, ನಾವು ಬರ್ತೀವಿ. ಸರಿ, ನೀವು ಊರಿಗೆ ಬರೋ ಸುದ್ದಿನೇ ಇರಲಿಲ್ವಲ್ಲ ಅಂತ ಕೇಳಿದಾಗ ಆತ ಹೇಳ್ತಾನೆ, ಅಕ್ಕನವರು ಅಥವಾ ಪ್ರಭುಗಳು ಕರೆಸ್ಕೊಂಡಿರ್ಬೇಕು ಅಂತ ಕಾಣುತ್ತೆ.
ತ್ವರೆಯಿಂದ ರಾಜಧಾನಿಗೆ ಬರಬೇಕು ಅಂತ ಮಹಾದೇವಿ ಅಕ್ಕ ಅವರು ಹೇಮಾದ್ರಿಗಳ ಮುಖಾಂತರ ಬರೆಸಿ ಕಳಿಸಿದ್ರು. ಏನು ಸಂದರ್ಭ ಅಂತ ನನಗೆ ಗೊತ್ತಿಲ್ಲ ಅಂತ ಮಾರಸಿಂಗಮಯ್ಯ ಹೇಳ್ತಾರೆ. ಆಗ ಮಾಚಿಕಬ್ಬೆ ಹೇಳ್ತಾರೆ, ಅಕ್ಕ ಅವ್ರದ್ದು ಬಹಳ ವಾತ್ಸಲ್ಯ. ಈಗ ಒಂದು ತಿಂಗಳ ಹಿಂದೆ ಆಗ ನೀವು ದಂಡಿನ ಜೊತೆಗೆ ಪೊಂಬುರುಚಕ್ಕೆ ಹೋಗಿದ್ರಿ. ವಾಸಂತಿಕಾ ದೇವಿಯ ಆಲಯದಲ್ಲಿ ಸಂಜೆ ಪೂಜೆ ಮುಗಿಸ್ಕೊಂಡು ಅರಮನೆ ಕಡೆಗೆ ಅಕ್ಕ ಅವರು ಹಿಂತಿರುಗ್ತಿದ್ರಂತೆ. ಅಕ್ಕ ಅಂದರೆ ಇಲ್ಲಿ ಮಹಾರಾಣಿಯವರು. ಅದೇ ದಾರಿಯಲ್ಲಿ ಮನೆಗೆ ಬರ್ತಿದ್ದ ನಮ್ಮ ಮಗು ಶಾಂತಲೆಯನ್ನು ಅವ್ರು ನೋಡ್ತಾರೆ. ಸ್ವಲ್ಪ ಹೊತ್ತು ಹಾಗೆ ನೋಡಿದ್ಮೇಲೆ ಮೇನೆಯನ್ನು ಅಲ್ಲೇ ನಿಲ್ಲಿಸ್ಕೊಂಡು ಶಾಂತಲೆಯನ್ನ ಹತ್ತಿರ ಕರೆದು, ನೀನು ಯಾರ ಮಗಳು? ಲಕ್ಷ್ಮೀ ಸ್ವರೂಪಳು ಅಂತ ಕೇಳಿದ್ರಂತೆ. ಆಗ ನಮ್ಮ ಮಗಳು ತಲೆಯನ್ನು ಬಗ್ಗಿಸಿ ಲಜ್ಜೆಯಿಂದ ನನ್ನ ಹೆಸರು ಶಾಂತಲೆ ಅಂತ ಹೇಳಿದ್ಲಂತೆ ಅಂತ ಹೇಳ್ತಾರೆ. ಅಲ್ಲ, ಶಾಂತಲಿಗೆ ಅವ್ರ ಮಹಾದೇವಿ ಅಕ್ಕ ಅಂತ ಗೊತ್ತಾಗ್ಲಿಲ್ವಾ ಅಂತ ಡಣಾಯಕರು ಕೇಳ್ತಾರೆ. ಆಗ ಈಕೆ ಹೇಳ್ತಾಳೆ, ಅರಮನೆ ಬೋಯಿಗಳು ಹೊತ್ಕೊಂಡು ರಾಜ ಚಿಹ್ನೆಯಿಂದ ಅಲಂಕೃತ ಆಗಿರೋ ಮೇನೆಯನ್ನು ನೋಡಿದ ತಕ್ಷಣ ಶಾಂತಲಿಗೆ ಗೊತ್ತಾಗಿದೆ, ತನ್ನನ್ನು ಹತ್ತಿರಕ್ಕೆ ಕರೆದವರು ರಾಜಮಾತೆ ಅಂತ ಹೇಳ್ಬಿಟ್ಟು ಮಾಚಿಕಬ್ಬೆ ಹೇಳ್ತಾರೆ. ಆಮೇಲೆ ಏನಾಯಿತು ಅಂತ ಮಾರಸಿಂಗಮಯ್ಯ ಮತ್ತೆ ಕೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ದೂರದಲ್ಲಿ ಕೈ ಜೋಡಿಸಿ ತಲೆ ಬಾಗಿ ನಿಂತಿದ್ದ ಮಗುವನ್ನು ಹತ್ರ ಬಾ ಶಾಂತಲೆ ಅಂತ ಹತ್ರ ಕರೆದು ತಲೆ ತಡವಿ ಗಲ್ಲವನ್ನು ಹಿಡಿದೆತ್ತಿ ಮಗುವಿನ ಕುತ್ತಿಗೆಯಲ್ಲಿದ್ದ ಮುತ್ತಿನ ಹಾರವನ್ನು ಮುಟ್ಟಿ ನೋಡಿ, ಎಳೆ ತಾವರೆ ಹೂವಿನ ಹಾಗೆ ಹೊಳೆಯೋ ನಿನ್ನ ಮಗುಕ್ಕೆ ಈ ಚಂದದ ಮುತ್ತುಗಳು ತುಂಬ ಚೆನ್ನಾಗಿವೆ. ಶಾಂತಲೆ, ಎಷ್ಟು ಸೊಗಸಾದ ಮತ್ತು ಎಷ್ಟು ಗಂಭೀರವಾದ ಹೆಸರು ನಿಂದು ಅಂತ ಅಂದ್ರಂತೆ ಅಂತ ಹೇಳಿದಾಗ ಮಾರಸಿಂಗಮಯ್ಯ ಆ ಮಾತಿಗೆ ಅಡ್ಡವಾಗಿ ಬರ್ತಾರೆ. ಈ ವಿಷಯದಲ್ಲಿ ಜಾಣ್ಮೆ ಅನ್ನೋದು ಸ್ತ್ರೀ ಜಾತಿಗೆ ಸಹಜವಾದದ್ದು. ಸರಿ, ಮುಂದೇನಾಯಿತು ಅಂತ ಕೇಳ್ತಾರೆ. ಆಗ ಆಕೆ ಕೇಳ್ತಾಳೆ, ಅದೇನು ನೀವಂದ ಜಾಣ್ಮೆ ಸ್ತ್ರೀಯರಿಗೆ ಇರೋದು ಅಂತ, ಪುರುಷರಿಗೆ ಇಲ್ಲದೆ ಇರೋ ಜಾಣ್ಮೆ ಅದೇನದು ಸ್ತ್ರೀಯರಿಗಿದೆ ಅಂತ ಮಾಚಿಕಬ್ಬೆ ಕೇಳ್ತಾಳೆ. ಆಗ ಮಾರಸಿಂಗಮಯ್ಯ ಹೇಳ್ತಾರೆ, ಹೇಳ್ತೀನಿ ಮುಂದೇನಾಯ್ತು ಹೇಳು ಅಂದಾಗ, ನೀ ಯಾರ ಮಗಳವ ಅಂತ ಕೇಳಿದ್ರಂತೆ. ಅದಕ್ಕೆ ಶಾಂತಲೆ ಮಾಚಿಕಬ್ಬೆಯವರ ಮಗಳು ಅಂದ್ಲಂತೆ. ಅಕ್ಕ ಅವರು ಯಾವ ಮಾಚಿಕಬ್ಬೆ ಅಂತ ಕೇಳಿದಾಗ ಶಾಂತಲೆ ನನ್ನ ಅಯ್ಯ ಡಣಾಯಕ ಮಾರಸಿಂಗಮಯ್ಯ ಅವರು ಅಂತ ಅಂದ್ಲಂತೆ. ಶಾಂತಲೆ ಹಾಗಂತಲೇ ಅಕ್ಕ ಅವರು, ಮಾಚಕ್ಕನ ಮಗಳೇ ನೀನು, ಚಿನ್ನ ನೀನು ಅಂತ ಶಾಂತಲೆಯ ತಲೆಯನ್ನು ತಡವಿ, ನಿನ್ನ ಅವ್ವೆಗೆ ನಮ್ಮ ನೆನಪು ಮಾಡಿಕೊಡು, ನಮ್ಮನ್ನು ಕಾಣಕ್ಕೆ ಬರಕ್ಕೆ ಹೇಳು, ಅಥವಾ ನಾವೇ ಅರಮನೆಗೆ ಕರೆಸ್ಕೊಳ್ತೀವಿ. ಶಾಂತಲೆ, ನಿನ್ನ ಮುಖ ಎಷ್ಟು ಸೊಂಪೇರಿತಾ ಇದೆ. ಪದ್ಮೆ, ಉಮೆ, ವಾಣಿ ಈ ಮೂವರ ಕಳೆಗಳು ನಿನ್ನ ಮುಖದಲ್ಲಿ ಇದೆಯಲ್ಲಮ್ಮ. ನೀನು ಸೊಬಗಿ, ನೀನು ಹೊಕ್ಕ ಮನೆಯಲ್ಲಿ ಹೊನ್ನು ಉಕ್ಕಿ ಹರಿಯುತ್ತೆ. ನಿನ್ನ ಅವ್ವೆಗೆ ನಾವು ಕೇಳಿದ್ವಿ ಅಂತ ಹೇಳು ಅಂತ ಹೇಳಿಬಿಟ್ಟು ಒಂದು ಕೈ ಬುಟ್ಟಿ ತುಂಬ ಹಣ್ಣು ಹೂವುಗಳನ್ನು ತುಂಬಿ ಮಗುವಿನ ಕೈಯಲ್ಲಿ ಕೊಟ್ಟು ಕಳಿಸಿದ್ರು. ಶಾಂತಲೆ ಅಕ್ಕನವರಿಗೆ ಭಕ್ತಿ ವಿನಯದಿಂದ ನಮಸ್ಕರಿಸಿ ಮನೆಗೆ ಬಂದು ನಡೆದದ್ದನ್ನೆಲ್ಲ ನನ್ನ ಜೊತೆಗೆ ಹೇಳಿದ್ಲು. ತಂದಿದ್ದ ಹೂವು ಹಣ್ಣನ್ನು ಕೂಡ ಕೊಟ್ಲು. ಮಾರನೇ ದಿವಸ ಇನ್ನು ಬೆಳಕು ಹರಿತಾ ಇತ್ತು. ಆಗಲೇ ಅರಮನೆ ಮೇನೆ ನಮ್ಮ ಮನೆ ಮುಂದೆ ಬಂದು ಇಳೀತು. ರಾಜಮಾತೆಯವರು ಹೇಳಿ ಕಳಿಸಿದ್ದಾರೆ, ಶಾಂತಲೆಯನ್ನು ಕರ್ಕೊಂಡು ನೀವು ಬರಬೇಕಂತೆ ಅಂತ ಹೇಳಿಬಿಟ್ಟು ಒಂದು ಚಿನ್ನದ ಕೋಲಿನ ಹರಿಕಾರ ನನಗೆ ಬಂದು ಹೇಳಿ ಹೋದ ಅಂತ ಹೇಳಿಬಿಟ್ಟು ಮಾಚಿಕಬ್ಬೆ ಹೇಳ್ತಾರೆ. ಸರಿ, ಈಗ ಹೇಳಿ, ಅದೇನೋ ಸ್ತ್ರೀಯರಲ್ಲಿರೋ ಜಾಣ್ಮೆ ಅಂತ ಹೇಳಿದ್ರಲ್ಲ, ಹಾಗಂದ್ರೆ ಏನು ಅಂತ ಮಾಚಿಕಬ್ಬೆ ಮತ್ತೆ ಗಂಡನನ್ನು ಕೇಳ್ತಾಳೆ. ಆಗ ಆತ ಹೇಳ್ತಾನೆ, ಹೇಳ್ತೀನಿ ಆಮೇಲೆ ನೀವು ಅರಮನೆಗೆ ಹೋದ್ರಿ, ಅಲ್ಲ ಅಕ್ಕ ಅವ್ರು ಏನಂದ್ರು, ಏನೇನು ನಡೀತು ಅಂತ ಹೇಳಿಬಿಟ್ಟು ಕೇಳಿದಾಗ ಆಕೆ ಹೇಳ್ತಾಳೆ, ನೋಡಿ ನಿಮಗೆ ಎಷ್ಟು ಆತ್ರನೋ ನಮಗೂ ಅಷ್ಟೇ ಇದೆ, ನಾವು ತಿಳ್ಕೊಬಾರ್ದ, ಅದೇನು ಜಾಣ್ಮೆ ಅಂದ್ರಲ್ಲ, ಹೆಣ್ಮಕ್ಳಿಗೆ ಜಾಣ್ಮೆ ಇರೋದು ಅಂತ, ಅದೇನು ಅಂತ ಮೊದಲು ಹೇಳಿ ಅಂತ ಮಾಚಿಕಬ್ಬೆ ಪಟ್ಟು ಬಿಡದೆ ಕೇಳ್ತಾಳೆ. ಆಗ ಮಾರಸಿಂಗಮಯ್ಯ ಹೇಳ್ತಾರೆ, ಇನ್ನೂ ಗೊತ್ತಾಗ್ಲಿಲ್ವ ನಿನಗೆ? ಕುತ್ತಿಗೆಯ ಮುತ್ತಿನ ಹಾರವನ್ನು ಮುಟ್ಟಿ ನೋಡಿದ್ರೆ ಮೊದಲನೇ ಸೂಕ್ಷ್ಮ ಅಂದರೆ ಇವಳು ಭಾಗ್ಯವಂತರ ಮಗಳ, ಅಥವಾ ಬಡವರು ಧರಿಸ್ತಕ್ಕಂತಹ ಬಿಳಿ ಮಣಿಗಳ ಸರ್ವ ಅಂತ ಪರೀಕ್ಷೆ ಮಾಡಿದ್ದಾರೆ. ಎರಡನೇ ಸೂಕ್ಷ್ಮ, ಇವಳು ಕನ್ಯೇನ ಅಥವಾ ಮದುವೆ ಆದವಳ, ಕುತ್ತಿಗೆಯಲ್ಲಿ ಮಂಗಳಸೂತ್ರ ಇದೆಯಾ ಅಂತ ತಿಳ್ಕೊಳ್ಳೋದು. ಆ ಚೋಳದೇವಿ ಬಹಳ ಬುದ್ಧಿವಂತೆ. ಸರಿ, ಅರಮನೇಲಿ ಏನಾಯಿತು, ಅಕ್ಕ ಅವ್ರು ಏನೇನು ಹೇಳಿದ್ರು ಎಲ್ಲ ಹೇಳು ಅಂತ ಮಾರಸಿಂಗಮಯ್ಯ ಹೆಂಡ್ತಿನ ಕೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ಅಲ್ಲಿ ಮಾತಾಡಿದ್ದೆಲ್ಲ ನಿಮ್ಮ ಮುಂದೆ ಹೇಳೋಕ್ಕಾಗುತ್ತಾ? ಹಿಂದಿನ ಕಾಲದ ಎಷ್ಟೋ ಸಂಗತಿಗಳು, ಎಷ್ಟೋ ನೆನಪುಗಳು, ಸಿಹಿ ಕಹಿ ಎಲ್ಲ ನೆನಪಿಗೆ ಬಂದವು. ಪ್ರಭು ಎರೆಯಂಗರ ಕಾಲದ ನೆನಪುಗಳು ಬಂದವು. ಆಗ್ತಾನೆ ಮಹಾದೇವಿಯ ಅಕ್ಕ ಅವರು ಎರೆಯಂಗರ ಕೈ ಹಿಡಿದು ಪಟ್ಟಮಹಿಷಿ ಆಗಿದ್ದ ಕಾಲ. ಎರೆಯಂಗ ಪ್ರಭುಗಳು ಹೊಸದ್ರಲ್ಲಿ ಅಕ್ಕ ಅವರನ್ನು ಹೇ ಚೋಳದೇವಿ ಅಂತ ಕರೀತಿದ್ರಂತೆ. ಏಕೆಂದರೆ ರಾಜರಾಜೇಂದ್ರ ಚೋಳ ಅವರ
ತಂಗಿನೇ ನಮ್ಮ ಈ ಮಹಾದೇವಿ ಅಕ್ಕ. ಆಮೇಲೆ ದಿನ ಕಳೀತಾ ಮಹಾದೇವಿ ಅಂತ ಅಂದ್ರಂತೆ. ಆಮೇಲೆ ಕುವರವಿಷ್ಣುವಿನ ತಂದೆ ಚೆನ್ನಮ್ಮ ದಂಡಾಧೀಶ, ಅವರ ಹೆಂಡತಿ ಚಂದಲೆ, ಇವರ ವಿಷಯಗಳು ಕೂಡ ಜ್ಞಾಪಕಕ್ಕೆ ಬಂದವು. ಆನಂತರ ಅಕ್ಕ ಅವರು ಗತಿಸಿ ಹೋದ ತಮ್ಮ ಹಿರಿಯ ಮಕ್ಕಳಾದ ಬಲ್ಲಾಳ ರಾಜರನ್ನು ನೆನೆಸ್ಕೊಂಡ್ರು, ದುಃಖಪಟ್ರು. ಜೊತೆಗೆ ನಮ್ಮ ಶಾಂತಲಿಯ ವಿದ್ಯೆ, ವಿನಯ, ಗುಣ, ನಡೆ, ನುಡಿ ಇವನ್ನೆಲ್ಲ ಅಕ್ಕ ಅವರು ಬಹಳ ಮೆಚ್ಚಿಕೊಂಡ್ರು. ಶಾಂತಲೆ ವೀಣೆಯನ್ನು ನುಡಿಸಿದ್ಲು, ಹಾಡಿದ್ಲು. ಅದರಿಂದ ಅಕ್ಕ ಅವರ ದುಃಖ ಕೂಡ ಎಲ್ಲ ಮರೆತು ಹೋಯ್ತು, ಆನಂದ ಪಟ್ರು. ಕಡೆಗೆ ಅಕ್ಕ ಅವರು ಮಗುವಿನ ಕೈಯಲ್ಲಿ ನೃತ್ಯವನ್ನು ಕೂಡ ಮಾಡಿಸಿ ತೃಪ್ತಿ ಪಟ್ರು. ಆಮೇಲೆ ನನ್ನ ಕಡೆ ನೋಡ್ಬಿಟ್ಟು, ಮಾಚಿ, ನಿನ್ನ ಎಷ್ಟು ತಪಸ್ಸಿನ ಫಲವೇ ಇದು, ಯಾವ ನೋಂಬಿಯ ಫಲ ಇದು ಅಂತ ಕೇಳಿದ್ರು. ಆಗ ನಾನಂದೆ, ಶಾಂತಲೆ ಧರ್ಮೇಶ್ವರನ ವರಪ್ರಸಾದ, ನಮ್ಮ 6 ವರ್ಷಗಳ ನಿಯಮ ನಿಷ್ಠೆಗಳ ಫಲ ಇವಳು. ಬ್ರಾಹ್ಮಿ ಶಾಂತಲೆನೇ ಇವಳ ಉಪಾಸ್ಯ ದೇವತೆ. ಈ ವಿದ್ಯೆ, ಈ ಕುಶಲತೆ ಎಲ್ಲನೂ ಆ ತಾಯಿ ಸರಸ್ವತಿಯ ಕರುಣೆ ಅಂತ ನಾನು ಹೇಳಿದೆ ಅಂತ ಮಾಚಿಕಬ್ಬೆ ಹೇಳ್ತಾರೆ. ಬಲ ಚೆನ್ನಾಗಿ ಹೇಳಿದೆ, ಇನ್ನೇನು ಕೇಳಿದ್ರು ಅಂತ ಮತ್ತೆ ಡನಾಯಕರು ಕೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ಅಕ್ಕ ಅವರು ಶಾಂತಲೆ ಕೈಯಿಂದ ರಾಮಾಯಣವನ್ನು ಓದಿಸಿದ್ರು ಅಂತ ಹೇಳಿದಾಗ, ಓ, ವಿದ್ವತ್ ಪರೀಕ್ಷೆನೂ ಆಗೋಯ್ತೇನೋ ಅಂತ ಡನಾಯಕ ಕೇಳ್ತಾನೆ. ಹೌದು, ಶಾಂತಲೆ ರಸಪುಷ್ಟಿ ಉಂಟಾಗೋ ಹಾಗೆ ಓದಿದ್ಲು. ಆಗ ಶ್ರೀಪಾಲ ತ್ರೈವಿದ್ಯ ದೇವರು ಕೂಡ ಧರ್ಮೋಪದೇಶ ಮಾಡೋಕ್ಕೆ ಅಂತ ಅಲ್ಲಿಗೆ ಬಂದರು. ಶಾಂತಲೆ ಓದಿದ ಕೆಲವು ಭಾಗಗಳ ಅರ್ಥ ವಿವರಣೆಯನ್ನು ಕೂಡ ಕೇಳಿದ್ರು. ಶಾಂತಲೆ ತೃಪ್ತಿಕರವಾಗಿ ಉತ್ತರ ಇಟ್ಟಳು. ಆಗ ಆ ತ್ರಿಪಾಲ ತ್ರೈವಿದ್ಯ ದೇವರು ಸಂತೋಷಪಟ್ಟರು. ಮಗಳೇ, ನೀನು ಯಾರಲ್ಲಿ ವಿದ್ಯೆ ಕಲ್ತಿಯಮ್ಮ ಅಂತ ಕೇಳಿದ್ರು. ಆಗ ಶಾಂತಲೆ ಹೇಳಿದ್ಲು, ಪ್ರಭಾಚಂದ್ರ ಸಿದ್ಧಾಂತ ದೇವರ ಪಾದ ಪದ್ಮದ ಉಪಜೀವಿ ನಾನು ಅಂತ ಹೇಳಿದ್ಲು. ಭಲೆ ಭಲೆ ಚೆನ್ನಾಗಿ ಹೇಳಿದ್ದಾಳೆ. ಆಮೇಲೆ ಏನಾಯ್ತು ಅಂತ ನಾಯಕರು ಕೇಳ್ತಾರೆ. ಆಗ ಮಾಚಿಕಬ್ಬೆ ಹೇಳ್ತಾಳೆ, ಅಂತಹ ಗುರುಗಳ ಕೃಪೆ, ಪೂರ್ವ ಪುಣ್ಯ ವಿಶೇಷ, ನಿನ್ನ ಭಾಷೆ, ಉಚ್ಚಾರಣೆ, ಸಾಹಿತ್ಯ ಜ್ಞಾನ, ವ್ಯಾಕರಣ ಎಲ್ಲ ಶುದ್ಧ ಆಗಿದೆಯಮ್ಮ, ನಮಗೆ ತುಂಬ ಸಂತೋಷ ಆಗಿದೆ ಅಂತ ಶಾಂತಲೆಯ ತಲೆ ಮೇಲೆ ಕೈ ಇಟ್ಟು ಹರಿಸಿದ್ರು ಅಂತ ಹೇಳಿದಾಗ ಡನಾಯಕರು, ಈಗ ನಮ್ಮ ವಂಶ ಉದ್ಧಾರ ಆಗೋಯ್ತು ನೋಡು ಅಂತ ಹೇಳ್ತಾರೆ. ಮತ್ತೆ ಮಾಚಿಕಬ್ಬೆ ಹೇಳ್ತಾರೆ, ಆಮೇಲೆ ಅಕ್ಕ ಅವರು ಶಾಂತಲೆಗೆ ನನಗೆ ಉಡುಗೊರೆ ಫಲಪುಷ್ಪಗಳನ್ನು ಕೊಟ್ಟರು ಅಂತ ಹೇಳಿದಾಗ, ಮತ್ತೇನು ಕೇಳಲಿಲ್ವಾ ಅಂತ ಡನಾಯಕ ಕೇಳಿದಾಗ ಆಕೆ ಹೇಳ್ತಾಳೆ, ನಾವು ಹೊರಡಕ್ಕೆ ಅಂತ ಎದ್ದಾಗ ನನ್ನನ್ನು ಹತ್ರಕ್ಕೆ ಕರೆದ್ರು, ಕಿವಿನಲ್ಲಿ ಹೇಳಿದ್ರು, ಮಾಚಿ, ಯಾರಿಗೆ ನಿಶ್ಚಯ ಆಗಿದೆ ಈ ಮಗು ಅಂತ ಕೇಳಿದ್ರು. ಅದಕ್ಕೆ ನಾನು, ಇಲ್ಲ, ನಾವಿನ್ನೂ ಆ ಯೋಚನೆಯನ್ನು ಮಾಡಿಲ್ಲ ಶಾಂತಲೆಯನ್ನು ಕೇಳಿದ್ರೆ ತನಗೆ ಈಗ ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದಾಳೆ. ನಮಗಿರೋ ಸೌಭಾಗ್ಯ ಅಂದರೆ ಇವಳೊಬ್ಬಳೆ, ಇವಳಿಂದ ಬೇರೆ ಆಗಿ ನಾವು ಜೀವಿಸೋದು ಸಾಧ್ಯನಾ, ಹಾಗನ್ನಿಸ್ಬಿಟ್ಟಿದೆ ನಮಗೆ ಅಂತ ಹೇಳಿದ್ದಕ್ಕೆ ಅಕ್ಕ ಅವರು ನಕ್ಕರು. ಉಂಟೇನೆ ಮಾಚಿ, ಅರಿಯದವಳೇನೆ ನೀನು, ಹೆಣ್ಣು ಸೇರಿದ ಮನೆ ಒಡತಿ, ಹುಟ್ಟಿದ ಮನೆಗೆ ಕೀರ್ತಿ ಅಂತ ಹೇಳಿಬಿಟ್ಟು ನಮ್ಮನ್ನು ಕಳಿಸ್ಕೊಟ್ರು ಅಂತ ಹೇಳಿಬಿಟ್ಟು ಮಾಚಿಕಬ್ಬೆ ಗಂಡಂಗೆ ಹೇಳಿದಾಗ ಆತ ಹೇಳ್ತಾನೆ, ಮಾಚಿ, ಮುಂದಿನ ಶುಭಕ್ಕೆ ಇದು ಪೀಠಿಕೆ ಅನ್ನೋ ಹಾಗೆ ಅನ್ನಿಸ್ತಾ ಇದೆ. ಮನಸ್ಸಲ್ಲಿ ಏನೋ ದೊಡ್ಡ ಆಸೆನೆ ಹುಟ್ಟುತ್ತಾ ಇದೆ. ಮಗಳೆಲ್ಲಿ ಬಂದಾಗಿಂದ ಕಾಣನಲ್ಲ ಅಂದಾಗ ಆಕೆ ಹೇಳ್ತಾಳೆ, ನೀವು ಊರಿಗೆ ಬರೋದು ಆಕೆಗೆ ಗೊತ್ತಿಲ್ಲ. ತನ್ನ ಗೆಳತಿಯರ ಜೊತೆಗೆ ಶಾರದಾಲಯಕ್ಕೆ ಹೋಗಿದ್ದಾಳೆ. ದೇಚನ ಕೈಯಲ್ಲಿ ಅಲ್ಲಿಗೆ ವೀಣೆಯನ್ನು ತರಿಸ್ಕೊಂಡ್ಳು. ಈಗ ಬಹುಶಃ ಅಲ್ಲೇ ಇರ್ಬೋದು. ದೇಚನನ್ನು ಕರೆದು ಕೇಳ್ತೀನಿ ಅಂತ ಹೇಳಿಬಿಟ್ಟು ಮಾಚಿಕಬ್ಬೆ ದೇಚನನ್ನ ಕೂಗಿ ಕರೀತಾರೆ. ಬಂದೆ ಅವ್ವ ಅಂದ್ಬಿಟ್ಟು ದೇಚ ಹೂತೋಟದ ಬಾಗಿಲಿನ ಕಡೆಯಿಂದ ಬರ್ತಾನೆ. ಒಡೆಯ ಮತ್ತು ಒಡತಿ ಇಬ್ರು ಮಾತಾಡ್ತಾ ನಿಂತಿರೋದನ್ನ ನೋಡ್ತಾನೆ. ಕೈ ಜೋಡಿಸ್ಕೊಂಡು ದೂರದಲ್ಲಿ ನಿಂತ್ಕೊಳ್ತಾನೆ. ಒಡೆಯರು ಬಂದದ್ದನ್ನು ಕಂಡು ಶಿವಪೂಜೆಗೆ ಬಿಲ್ಪತ್ರೆ, ತುಂಬೆ ಹೂವುಗಳನ್ನು ತಂದಿಟ್ಟು, ಸೊಡರಿಗೆ ತುಪ್ಪದ ಬತ್ತೆಗಳನ್ನಿಟ್ಟು, ಮಡಿಗಳನ್ನು ಇರಿಸಿ ಶಾಂತಲವಿಗೆ ವೀಣೆಯನ್ನು ತಗೊಂಡು ಹೋಗಿ ಕೊಟ್ಟು ಬಂದೆ ಅಂತ ಹೇಳ್ತಾನೆ. ಸರಿ, ಈಗ ಶಾಂತಲವಿ ಎಲ್ಲಿದ್ದಾರೆ ಅಂತ ಮಾರಸಿಂಗಮಯ್ಯ ಕೇಳಿದಾಗ, ವಾಣಿ ಪೂಜೆಯಲ್ಲಿ ಇದ್ದಾರೋ, ಹೋಗಿ ಅಯ್ಯ ಬಂದಿದ್ದಾರೆ ಅಂತ ಹೇಳ ಅಂತ ದೇಚ ಕೇಳಿದಾಗ, ಬೇಡ ಬೇಡ, ನಾವೇ ಅಲ್ಲಿ ಹೋಗ್ತೀವಿ ಅಂತ ಹೇಳಿಬಿಟ್ಟು ಮಾರಸಿಂಗಮಯ್ಯ ತಮ್ಮ ಸತಿ ಜೊತೆಗೆ ಮನೆ ಹಿಂದ್ಗಡೆನೆ ಇದ್ದ ಶಾರದಾಲಯದ ಕಡೆಗೆ ಹೊರಡ್ತಾರೆ. ದೇಚ ಅವರ ಆರೋಗಣೆಗೆ ಅಂದರೆ ಊಟಕ್ಕೆ ಬೇಕಾದದ್ದನ್ನು ಅಣಿ ಮಾಡಿಸ್ಲಿಕ್ಕೆ ಅಂದ್ಬಿಟ್ಟು ಮನೆ ಒಳಗಡೆಗೆ ನಡೀತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.